ಮಹಾಲಕ್ಷ್ಮಿ ಅಷ್ಟಕಂ ಸಂಪೂರ್ಣ ಅರ್ಥ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಅರ್ಥ: ಹೇ ಮಹಾಮಾಯೆ, ಶ್ರೀಯುತ ಪೀಠದಲ್ಲಿ ವಿರಾಜಿಸುವವಳೆ, ದೇವತೆಗಳಿಂದ ಪೂಜಿಸಲ್ಪಡುವವಳೆ, ಶಂಖ, ಚಕ್ರ ಮತ್ತು ಗದೆಯನ್ನು ಕೈಯಲ್ಲಿ ಧರಿಸಿರುವ ಮಹಾಲಕ್ಷ್ಮೀ ದೇವಿಯೇ, ನಿಮಗೆ ನಮಸ್ಕಾರ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಅರ್ಥ: ಗರುಡನ ಮೇಲೆ ಆರೋಹಣವಾಗಿರುವವಳೇ, ಕೋಲಾಸುರನನ್ನು ಸಂಹರಿಸಿದವಳೇ, ಎಲ್ಲ ಪಾಪಗಳನ್ನು ನಾಶ ಮಾಡುವ ದೇವಿಯೇ, ಮಹಾಲಕ್ಷ್ಮೀ ದೇವಿಯೇ, ನಿಮಗೆ ನಮಸ್ಕಾರ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಅರ್ಥ: ಸರ್ವಜ್ಞೆಯಾದವಳೆ, ಎಲ್ಲ ವರಗಳನ್ನು ಕೊಡುವವಳೆ, ದುಷ್ಟರಿಗೆ ಭಯಂಕರಿಯಾದವಳೆ, ಎಲ್ಲ ದುಃಖಗಳನ್ನು ನಾಶ ಮಾಡುವ ದೇವಿಯೇ, ಮಹಾಲಕ್ಷ್ಮೀ ದೇವಿಯೇ, ನಿಮಗೆ ನಮಸ್ಕಾರ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಅರ್ಥ: ಸಿದ್ಧಿ ಮತ್ತು ಬುದ್ಧಿಯನ್ನು ಕೊಡುವ ದೇವಿಯೇ, ಭೋಗ ಮತ್ತು ಮೋಕ್ಷವನ್ನು ಪ್ರದಾನ ಮಾಡುವವಳೇ, ಮಂತ್ರ ಸ್ವರೂಪಿಯಾದವಳೇ, ಸದಾ ಕೃಪೆಯಿಂದಿರುವ ದೇವಿಯೇ, ಮಹಾಲಕ್ಷ್ಮೀ ದೇವಿಯೇ, ನಿಮಗೆ ನಮಸ್ಕಾರ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಅರ್ಥ: ಆದಿ ಮತ್ತು ಅಂತ್ಯವಿಲ್ಲದವಳೇ, ಆದಿಶಕ್ತಿಯಾದವಳೇ, ಮಹೇಶ್ವರಿಯೇ, ಯೋಗವನ್ನು ತಿಳಿದವಳೇ, ಯೋಗದಿಂದಲೇ ಉತ್ಪನ್ನವಾದವಳೇ, ಮಹಾಲಕ್ಷ್ಮೀ ದೇವಿಯೇ, ನಿಮಗೆ ನಮಸ್ಕಾರ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಅರ್ಥ: ಸ್ಥೂಲ ಮತ್ತು ಸೂಕ್ಷ್ಮ ರೂಪದಲ್ಲಿರುವವಳೇ, ಮಹಾರೌದ್ರಿಯಾದವಳೇ, ಮಹಾಶಕ್ತಿಯುತಳೆ, ಮಹೋದರಿಯಾದವಳೇ, ಮಹಾಪಾಪಗಳನ್ನು ನಾಶ ಮಾಡುವ ದೇವಿಯೇ, ಮಹಾಲಕ್ಷ್ಮೀ ದೇವಿಯೇ, ನಿಮಗೆ ನಮಸ್ಕಾರ. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಅರ್ಥ: ಪದ್ಮಾಸನದಲ್ಲಿ ಕುಳಿತಿರುವ ದೇವಿಯೇ, ಪರಬ್ರಹ್ಮ ಸ್ವರೂಪಿಯಾದವಳೇ, ಪರಮೇಶ್ವರಿಯೇ, ಜಗತ್ತಿನ ಮಾತೆಯೇ, ಮಹಾಲಕ್ಷ್ಮೀ ದೇವಿಯೇ, ನಿಮಗೆ ನಮಸ್ಕಾರ. ಶ್ವೇತಾಂಬರಧರೇ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತೆ ಮಹಾಲಕ್ಷ್ಮೀ ನಮೋಸ್ತುತೆ. ಬಿಳಿಯ ವಸ್ತ್ರವನ್ನು ಧರಿಸಿರುವ ದೇವಿಯೇ, ವಿವಿಧ ಆಭರಣಗಳಿಂದ ಅಲಂಕೃತಳಾದವಳೇ, ಜಗತ್ತಿನಲ್ಲಿ ನಿಂತಿರುವವಳೇ, ಜಗತ್ತಿನ ಮಾತೆಯೇ, ಮಹಾಲಕ್ಷ್ಮೀ ದೇವಿಯೇ, ನಿಮಗೆ ನಮಸ್ಕಾರ. ಮಹಾಲಕ್ಷ್ಮಷ್ಟಕ ಸ್ತೋತ್ರಂ ಯಾ ಪಠೇತ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಅರ್ಥ: ಈ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವವನು ಎಲ್ಲ ಸಿದ್ಧಿಗಳನ್ನು ಪಡೆಯುತ್ತಾನೆ ಮತ್ತು ಯಾವಾಗಲೂ ರಾಜ್ಯವನ್ನು ಪಡೆಯುತ್ತಾನೆ. ಏಕಕಾಲೇ ಪಠೇ ನಿತ್ಯಂ
ಮಹಾಪಾಪವಿನಾಶನಂ ದ್ವಿಕಾಲಂ ಯ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಃ. ಅರ್ಥ: ದಿನಕ್ಕೆ 1 ಸಾರಿ ನಿತ್ಯ ಪಠಿಸಿದರೆ ಮಹಾಪಾಪಗಳು ನಾಶವಾಗುತ್ತವೆ. ದಿನಕ್ಕೆ 2 ಸಾರಿ ನಿತ್ಯ ಪಠಿಸಿದರೆ ಧನ ಮತ್ತು ಧಾನ್ಯದ ಸಮೃದ್ಧಿ ಪಡೆಯುತ್ತಾನೆ. ತ್ರಿಕಾಲಂ ಯ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ ಮಹಾಲಕ್ಷ್ಮಿರ್ಭವೇ ನಿತ್ಯಂ ಪ್ರಸನ್ನ ವರದಾ ಶುಭ. ಅರ್ಥ: ದಿನಕ್ಕೆ 3 ಸಾರಿ ನಿತ್ಯ ಪಠಿಸಿದರೆ ಮಹಾಶತ್ರುಗಳು ನಾಶವಾಗುತ್ತಾರೆ. ಮಹಾಲಕ್ಷ್ಮೀ ದೇವಿಯು ಯಾವಾಗಲೂ ಪ್ರಸನ್ನಳಾಗಿ, ವರ ಕೊಡುವವಳಾಗಿ ಮತ್ತು ಶುಭವನ್ನು ನೀಡುವವಳಾಗಿ ಇರುತ್ತಾಳೆ. ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವು ಮಹಾಲಕ್ಷ್ಮೀ ದೇವಿಯ ವಿವಿಧ ಗುಣಗಳನ್ನು ಮತ್ತು ಶಕ್ತಿಗಳನ್ನು ವರ್ಣಿಸುತ್ತದೆ. ಐಶ್ವರ್ಯ ಮತ್ತು ಸಮೃದ್ಧಿ ಅಂದರೆ ಧನ, ಧಾನ್ಯ ಮತ್ತು ವೈಭವ. ಆಧ್ಯಾತ್ಮಿಕ ಶಕ್ತಿ, ಬುದ್ಧಿ, ಸಿದ್ಧಿ ಮತ್ತು ಮೋಕ್ಷ. ರಕ್ಷಣೆ, ಪಾಪ, ದುಃಖ ಮತ್ತು ಶತ್ರುಗಳಿಂದ ರಕ್ಷಣೆ. ದಿವ್ಯತ್ವ, ಪರಬ್ರಹ್ಮ ಸ್ವರೂಪಿ ಮತ್ತು ಜಗನ್ಮಾತೆ. ಭಕ್ತಿಯಿಂದ ಈ ಸ್ತೋತ್ರವನ್ನು ಪಠಿಸುವವರಿಗೆ ಎಲ್ಲ ರೀತಿಯ ಸಿದ್ಧಿಗಳು ಮತ್ತು ಸುಖ ಸಮೃದ್ಧಿ ಪ್ರಾಪ್ತವಾಗುತ್ತದೆ ಎಂಬುದು ಇದರ ಮುಖ್ಯ ಸಂದೇಶ. ಧನ್ಯವಾದಗಳು.